ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರ್ಣನ ಅಬ್ಬರ ಮುಂದುವರೆದಿದ್ದು ಸಕಲೇಶಪುರ ತಾಲೂಕಿನಲ್ಲಿ ಭಾರೀ ಮಳೆಯಾಗುತ್ತಿದ್ದರೆ ಆಲೂರು, ಬೇಲೂರು, ಹಾಸನದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಸದ್ಯ ಚಿಕ್ಕಮಗಳೂರು ಜಿಲ್ಲೆ ಮೂಡುಗೆರೆ ಭಾಗದಲ್ಲೂ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಹಾಸನ ತಾಲೂಕಿನ ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ ಎರಡೇ ದಿನದಲ್ಲಿ 2.42 TMC ನೀರು ಹರಿದು ಬಂದಿದೆ. ಹೇಮಾವತಿ ಜಲಾಶಯಕ್ಕೆ 12.859 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. ಇವಾಗ 37.103 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಹೇಮಾವತಿ ಡ್ಯಾಂನಲ್ಲಿ ಸದ್ಯ 28.22 TMC ನೀರು ಸಂಗ್ರಹವಾಗಿದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2922 ಅಡಿಗಳಾಗಿದ್ದು ಸದ್ಯ 2911 ಅಡಿಗಳಷ್ಟು ನೀರಿದೆ. ಹೇಮಾವತಿ ನದಿಯಿಂದ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಮುನ್ಸೂಚನೆ ಹಿನ್ನೆಲೆ ಮುಂಜಾಗೃತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆದೇಶದಂತೆ ಮಂಗಳೂರು, ಉಳ್ಳಾಳ, ಮೂಡುಬಿದಿರೆ, ಬಂಟ್ವಾಳ ಹಾಗೂ ಮಲ್ಕಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಂದ ಹೈಸ್ಕೂಲಿನವರೆಗೂ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಇನ್ನೊಂದೆಡೆ ಪುತ್ತೂರು, ಬೆಳ್ತಂಗಡಿ, ಕಡಬ ಹಾಗೂ ಸುಳ್ಯ ತಾಲೂಕಿನ ದ್ವಿತೀಯ PUCಯವರೆಗಿನ ತರಗತಿಗಳಿಗೆ ರಜೆ ನೀಡಲಾಗಿದೆ. ವೀಕ್ಷಕರು ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ, ಮುಂದುವರೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ 2-3 ದಿನಗಳಿಂದ ಈ ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಅಂಗನವಾಡಿಯಿಂದ ಹಿಡಿದು PUCಯವರೆಗೂ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸೊ ಯಾರಿಗೂ ಅಹಿತಕರ ಘಟನೆ ಆಗಬಾರ್ದಲ್ಲಿ, ಮಳೆಯಲ್ಲಿ ಸ್ಟೂಡೆಂಟ್ಗಳು ನೆನೆಯಬಾರ್ದು, ಸೊ ಆರೋಗ್ಯವನ್ನು ಕೆಡಿಸ್ಕೋಬಾರ್ದು, ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ವಿಪರೀತ ಮಳೆ ಸುರಿತಾ ಇದೆ. ವೀಕ್ಷಕರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಳೆದ ಒಂದು ವಾರ 2-3 ದಿನ ಅನ್ನೋದಕ್ಕಿಂತ ಕಳೆದ ಒಂದು ವಾರದಿಂದ ಇದೇ ರೀತಿ ಮಳೆ ಮುಂದುವರಿತಾ ಇದೆ ಇಲ್ಲಿ. ಸೊ ಆಚೆ ಬರೋದಕ್ಕೂ ಆಗದೇ ಇರೋ ಪರಿಸ್ಥಿತಿ, ಆಚೆ ಬಂದರೆ ಮಳೆಯಲ್ಲಿ ನೆನೆದುಕೊಂಡು ಮನೆಗೆ ಹೋಗಬೇಕು, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನೋಡಿ, ಇವಾಗ ಮಂಗಳೂರು, ಉಳ್ಳಾಳ, ಮೂಡುಬಿದ್ರೆ, ಬಂಟ್ವಾಳ ಹಾಗೂ ಮುಲ್ಕಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಹೈಸ್ಕೂಲಿನವರೆಗೆ, ಅಂಗನವಾಡಿಯಿಂದ ಹಿಡಿದು ಹೈಸ್ಕೂಲಿನವರೆಗೂ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನೋಡಿ, ಇನ್ನೊಂದೆಡೆ ಪುತ್ತೂರು, ಬೆಳ್ತಂಗಡಿ, ಕಡಬ ಹಾಗೂ ಸುಳ್ಯ ತಾಲೂಕಿನ ದ್ವಿತೀಯ PUCನವರೆಗೆ ಆ ತರಗತಿ ಏನಿದ್ದಾವೆ ಅವೆಲ್ಲಕ್ಕೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸೊ ಅಕಸ್ಮಾತ್ ನೀವು ಹೊರಗಡೆ ಬರ್ತೀರಿ ಅಥವಾ ಮತ್ತೊಂದು ಮಾಡ್ತೀರಿ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಕೆಲಸ, ತುರ್ತು ಪರಿಸ್ಥಿತಿಯಲ್ಲಿ ಆವಾಗ ಬಂದರೆ ಓಕೆ. ಬಟ್ ಯಾವುದ್ಯಾವುದೋ ಕಾರಣಕ್ಕೆ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆಲ್ಲ ಆಚೆ ಬಂದಾಗ ತೊಂದರೆ ಅನುಭವಿಸುವ ಎಲ್ಲ ಲಕ್ಷಣಗಳಿದ್ದಾವೆ. ಸೊ ಆ ಕಾರಣಕ್ಕೆ ಶಾಲಾ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅಲ್ಲಿನ ಜಿಲ್ಲಾಡಳಿತ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಬಟ್ ಜನಗಳು ಕೂಡ ಅಷ್ಟೇ, ಸುಮ್ಮನೆ ಆಚೆ ಬರಬೇಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಯಾವ ರೀತಿ ಮಳೆ ಬರ್ತಾ ಇದೆ, ಏನು ಅಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಆ ಎಲ್ಲವೂ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದೆ. ವೀಕ್ಷಕರೇ, ಕರ್ನಾಟಕದ ಕೆಲವು ಭಾಗ ಮಳೆ ಬರ್ತಾ ಇದೆ, ಇನ್ನು ಕೆಲವು ಭಾಗ ಬರ್ತಾ ಇಲ್ಲ. ಒಂದು ಕಡೆ ಬಂದರೆ ಒಂದು ಕಡೆ ಇರೋದಿಲ್ಲ. ಈ ಮಳೆ ಹೆಂಗೆ ಅಂತಂದರೆ ಒಂದು ಊರಲ್ಲಿ ಬಂದರೆ ಒಂದು ಊರಲ್ಲಿ ಇರೋದೇ ಇಲ್ಲ. ಹಾಗೆ ಈಗ ನೋಡಿ, ಆ ಕಡೆ ಎಲ್ಲ ವಿಪರೀತ ಮಳೆ ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರಿಗೂ ಕೂಡ ಮಳೆ ಬೇಕು. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮಳೆ ಕಡಿಮೆ ಇದೆ, ಅಪರೂಪಕ್ಕೆ ಬರ್ತಾ ಇದೆ. ಆವಾಗ ಒಂದು 2 ಸರಿ ಜೋರಾದ ಮಳೆ ಬಂತು ಅಂದರೆ ಬೆಂಗಳೂರಿನ ಜನ ಸ್ವಲ್ಪ ತಂಪಾಗಿರ್ತಾರೆ ಇನ್ನೊಂದು ಸ್ವಲ್ಪ. ಸೊ ಸದ್ಯಕ್ಕೆ ಬೆಂಗಳೂರಿಗೂ ಕೂಡ ಮಳೆ ಅಗತ್ಯ ಇದೆ. ಕರ್ನಾಟಕದ ಕೆಲವು ಭಾಗ ಮಳೆ ಬಂತು ಅಂದರೆ ಇನ್ನೂ ಕೆಲವು ಭಾಗ ಇರೋದಿಲ್ಲ. ಈಗ ನೋಡಿ,
ಈ ದಕ್ಷಿಣಕ್ಕೆ ಮಳೆ ಬಂದರೆ ಉತ್ತರಕ್ಕೆ ಇರೋದಿಲ್ಲ. ಇಷ್ಟು ದಿವಸ ಉತ್ತರದ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಮಳೆಯ ಕೊರತೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅಲ್ಲಿನ ರೈತರು ಮುಗಿಲು ನೋಡೋ ಪರಿಸ್ಥಿತಿ ಇತ್ತು. ಈಗ ಆ ಕಡೆ ಕೂಡ ಮಳೆ ಆಗ್ತಾ ಇದೆ. ಸೊ ಈ ಮಳೆಯಿಂದ ಸದ್ಯಕ್ಕೆ